ಸಿದ್ಧಿವಿನಾಯಕ ಸ್ವಾಮಿ ದೇವಾಲಯ ಮೇಲ್ದುರ್ಗ. ಅಲ್ವಾ ಅಯ್ಯಪ್ಪ, ಎಷ್ಟಿಷ್ಟು ದಪ್ಪ ಕಲ್ಲು ಹೆಂಗೆ ಇಟ್ಟಿದ್ದಾರಪ್ಪ. ಇವಾಗೇನೋ ಕ್ರೇನ್ ಇದೆ ಎತ್ತಿಡ್ತಾರೆ ಅನ್ಬೋದು, ಅವಾಗೇನೆ ಇಷ್ಟು ದೊಡ್ಡ ದೊಡ್ಡ ಬಂಡೆ. ಆನೆ ಆನೆ ನಾನಂತೂ ಕೈಯಾಗಿ ಹಿಡ್ಕೊಂಡು ಬರ್ತೀನಿ ಗುರು ಚಪ್ಪಲಿನ. ಚಲೋ. ನನಗೆ ಕಾಲಾಗಿ ಸಿಗ್ದಂಗೆ ಗ್ರಿಪ್ಪು ಕೈಯಾಗಿ ಸಿಗಲ್ಲ, ಚಪ್ಪಲಿ ಹಾಕೊಂಡ್ರೆ ಅಂತೂ ಹತ್ತ ಸಿಗೋದೇ ಇಲ್ಲ. ಈ ಕೆಲಸ ನಂದು. ಫಸ್ಟು ಇವಾಗ ಓಬವ್ವನ ಕಿಂಡಿ ನೋಡಿಕೊಂಡು ದೆನ್ ಅದಾದಮೇಲೆ ಅಲ್ಲಿ ದೇವಸ್ಥಾನ ಇದೆಯಲ್ಲ ಮೇಲೆ, ಅಲ್ಲಿಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಸ್ಪಾಟ್ಗೆ ಹೋಗಬೇಕು ಅಂತ ನನ್ನ ಆಸೆ. ನೋಡೋಣ, ನಮ್ಮ ಅಮ್ಮವ್ರು ಹತ್ತಿದ್ರೆ ಹೋಗುವ. ಇದು ಕಲ್ಯಾಣಿ. ಇವಾಗ ನೀರು ಬಿಟ್ಟು ಬೇರೆ ಏನೇನೋ ಐತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಪ್ಪ. ತಣ್ಣೀರು ದೋಣಿ ಎಷ್ಟು ತಣ್ಣಗಿದೆ ಅಂದರೆ 100% ಕರೆಕ್ಟಾಗಿ ಇಕ್ಕಿದ್ದಾರೆ ತಣ್ಣೀರು ದೋಣಿ ಅಂದ್ಬಿಟ್ಟು. ಹೋಗ್ತೀಯಾ? ಮುಂದೆ ಹೋಗ್ತೀಯಾ? ಎಲ್ಲಿ ತೆಗಿ, ಇಳಿಯೋಣ ನೀರೊಳಗೆ. ಅಬ್ಬಾ ತಣ್ಣಗಾಗ್ತಿದೆ ಗುರು. ನೀರು ಹರಿಯುತ್ತೆ. ಈಗ ಬರರಾಜ್ಯದ ಗಿರಿಗಂಗೆಯರು ಅಂತ ಹೇಳಲ್ವಾ, ಬೆಟ್ಟದಿಂದ ನೀರು ಹರ್ಕೊಂಡು ಬರೋದಿದು. ಅಬ್ಬಬ್ಬಬ್ಬಬ್ಬಬ್ಬ ಏನು ತಣ್ಣಗಿದೆ ಅಂದರೆ ಇಲ್ಲೇ ಎಲ್ಲಾದರೂ ಮಲ್ಕೊಳ್ಳೋಣ ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ. ಐ ನಮ್ಮಮ್ಮ ಅಂತೂ ಅಲ್ಲಿ ಹೋಗಿ ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ನೀರು ಚೆನ್ನಾಗಿದ್ದಾವ? ಕುಡಿಯವಂತೆ. ನಾನು ನಂಬರ್ 1 ಕಿಲಾಡಿ ಅಂದರೆ ನಾನು. ಚಪ್ಪಲಿನ ಕವರ್ಗೆ ಹಾಕ್ಕೊಂಡು ಬರೀ ಕಾಲಲ್ಲಿ ನಡೀತಾ ಇದ್ದೀನಿ. ಯಾಕಂದರೆ ಚಪ್ಪಲಿ ಫುಲ್ ಜಾರುತ್ತೆ ನಂದು. ಕಾಲಾದರೆ ಸರಿಯಾಗಿ ಗ್ರಿಪ್ ಸಿಗುತ್ತೆ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಟಂಕ ಸಾಲೆ ಇದು ಮಣ್ಣಿಂದನೇ ಕಟ್ಟಿರೋದು. ಕಚೇರಿ ಅಂತೆ, ಅಲ್ಲೊಂದು ಮಂಟಪ ಐತೆ. ಎಷ್ಟು ಲಿಚೆನ್ಸ್ ಇದೆ, ಎಷ್ಟು ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಓಬವ್ವನ ಕಿಂಡಿ ಹತ್ರ ಹೋಗ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಹೇಳೋದಾದರೆ ಮದಕರಿ ನಾಯಕರವರ ಆಳ್ವಿಕೆಯಲ್ಲಿದ್ದಾಗ ಹೈದರ್ ಅಲಿ ಸೈನ್ಯ ಮುತ್ತಿಗೆ ಹಾಕುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಆಗ ಓಬವ್ವ ತನ್ನ ಗಂಡನಿಗೆ ಊಟ ಉಣಬಡಿಸ್ತಿರ್ತಾರೆ. ನೀರಿಲ್ಲದ ಕಾರಣ ಕೊಡ ತಗೊಂಡು ನೀರನ್ನು ತರೋಕ್ಕೆ ಆಚೆ ಬಂದಾಗ ಹೈದರ್ ಅಲಿ ಸೈನ್ಯ ಮುತ್ತಿಗೆ ಹಾಕಿದೆ ಎಂದು ತಿಳಿದಾಗ ಆ ನಂತರ ಓಬವ್ವ ಏನು ಮಾಡ್ತಾಳೆ, ಅಲ್ಲೇ ಕೊಡನ ಬಿಸಾಕಿ ಹೋಗಿ ಬೇಗ ಒಣಕೆನ ಎತ್ಕೊಂಡು ತಾನೇ ಸ್ವತಃ ಹೋರಾಡ್ತಾಳೆ. ಆ ಕಿಂಡಿ ಮೂಲಕ ಆಚೆ ಬರ್ತಿದ್ದಂಥ ಹೈದರ್ ಅಲಿ ಸೈನ್ಯನ ಆಚೆ ಹಾಕ್ತಾಳೆ, ಒಡೆದು ಸಾಯಿಸ್ತಾಳೆ. ನಂತರ ಗೊತ್ತಾಗುತ್ತೆ ಹೈದರ್ ಅಲಿ ಸೈನ್ಯ ಮುತ್ತಿಗೆ ಹಾಕಿದೆ ಅಂತ ಸಿಗ್ನಲ್ ಕೊಡ್ತಾಳೆ ತನ್ನ ಗಂಡನಿಗೆ. ಆಗ ಅವರು ಅಲರ್ಟಾಗಿ ಮುಂದೆ ಸಾಕ್ತಾರೆ ಯುದ್ಧಕ್ಕೆ. ಆ ಕ್ಷಣದಲ್ಲಿ ಹಿಂದೆಯಿಂದ ಸಂಚು ಮಾಡಿ ಬೆನ್ನಿಗೆ ಚೂರಿ ಹಾಕ್ತಾನೆ ಒಬ್ಬ ಹೈದರ್ ಅಲಿ ಸೈನ್ಯದವ. ಆಗ ವೀರವನಿತೆ ಓಬವ್ವ ಮರಣ ಹೊಂದುತ್ತಾರೆ. ಇಷ್ಟು
ನಮ್ಮ ವೀರ ವನಿತೆ ಓಬವ್ವರ ಸ್ಟೋರಿ. ಸೊ ಗಾಯ್ಸ್, ಅಂತೂ ಇಂತೂ ಓಬವ್ವನ ಕಿಂಡಿ ಹತ್ರ ಬಂದ್ವಿ. ಬಾ ಆ ಕಡೆ ಹೋಗಿ ಈ ಕಡೆ ಬರೋದು. ಒಳಗೆ ಹೇಗಿದೆ ಅಂತ ನೋಡೋಣ ಇವಾಗ. ಎಷ್ಟು ತಣ್ಣಗೈತಲ್ಲ. ಅಲ್ಲ, ಅಲ್ಲಿಂದ ಹೆಂಗ್ ಬಂದ್ರು ಅಂತ ಮೇ ಬಿ ಅಲ್ಲಿಂದ ಬಂದಿರ್ಬೋದು ಅನ್ಸುತ್ತೆ. ನಾನು ಹೋಗ್ತೀನಿ, ವಿಡಿಯೋ ಮಾಡ್ರಿ. ಅಲ್ಲಿಂದ ಹೋಗಿ ಇಲ್ಲಿಂದ ಬರ್ತೀನಿ. ಭಯ ಆಗೋದಕ್ಕೆ ಅದು ಜಾಗ ಇಲ್ವಾ ಅಲ್ಲಿ? ನೀನು ಬರ್. ಅಯ್ಯೋ, ನಾನು ಅಷ್ಟಪ್ಪ ಇದ್ದೀನ. ಇಲ್ಲೇನಾ ಅಲ್ಲ ಕೆಳಕಿಳಿಯಲ್ಲ ಇನ್ನೊಂಚೂರು. ಓಕೆ, ಆಯ್ತು. ನೀನು ಹೋಗಿ ಬರೋಣ, ಆಮೇಲೆ ನಿಮ್ಮ ಅಮ್ಮ ನೀನು ಬ್ಯಾಡ್ತಾ ಇನ್ನೇನು ತೂರ್ ಬೇಡ. ತೂರ ದರಿಯ ಮೆಟ್ಲವ ಒಳಗಡೆ. ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ. ಅಣ್ಣ ಈ ಕಡೆ ಬನ್ನಿ ನೀವು. ಅಣ್ಣ ಈ ಕಡೆ ಬನ್ನಿ, ನಮ್ಮ ಹುಡುಗಿ ಬರ್ತಾ ಇದೆ. ಬನ್ನಿ ಬನ್ನಿ, ಈ ಕಡೆ ಬನ್ನಿ ಸ್ವಲ್ಪ. ಒಂದು ಸಾಹಸ ಮಾಡಿಬಿಟ್ಟೆ, ಅಂತೂ ಇಂತ ತೂರ್ ಆಚೆಗೆ ಬಂದೆ. ಚೆನ್ನಾಗಿತ್ತು. ಏನಂದ್ರೆ ಸ್ವಲ್ಪ ಜಾರುತ್ತೆ, ಸ್ಲಿಪ್ ಆಗುತ್ತೆ. ಅಲ್ಲಿ ಹುಷಾರಾಗಿ ತೂರಿದ್ರೆ ಆರಾಮ್ಸೆ ತೂರ್ಬೋದು. ನಮ್ಮ ಅಜ್ಜಿ ಕನಸು ಅನ್ಸುತ್ತೆ ಮೇ ಬಿ ಓಬವ್ವನ ಕಿಂಡಿ ನೋಡಬೇಕು ಅಂತ. ಯಾವಾಗ ಬಂದರು ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೀನಿ, ಕಿಂಡಿ ನೋಡಿಲ್ಲ ಅಂತಿದ್ರು. ಬಾ, ಅಂತೂ ಇಂತೂ ಕನಸನ್ನ ನನಸು ಮಾಡಿಬಿಟ್ಟೆ. ಇನ್ನೂ ಮಾಡ್ತಿಲ್ಲ. ನಮ್ಮಮ್ಮ ನಮ್ಮ ಅಜ್ಜಿ ಹತ್ತು ಬರೋದು, ವಿಡಿಯೋ ಮಾಡಬೇಕಂತೆ. ಬರ್ರಮ್ಮ. ಒಂದು ಚಂಡಿಕಾ ಮಹಾತಾಯಿ, ಇನ್ನೊಂದು ಭದ್ರಮ್ಮ. ಎಷ್ಟು ದೊಡ್ಡ ಗೂಡು, ದೀಪ ಇಡ್ತಿದ್ದಂಥ ಸ್ಥಳ. ವಾಪಸ್ ನಾನು ಚಿಪ್ಸ್ ತಗೊಂಡು ಆಚೆಗೆ ಬಂದರೆ ನಮ್ಮಮ್ಮ ನಮ್ಮ ಅಜ್ಜಿ ಕಾಣಿಸ್ತಾನೆ ಇಲ್ಲ. ಆಮೇಲೆ ತಿರುಗಿ ನೋಡ್ತೀನಿ, ಅತ್ತ ಸುತ್ತ ಮುತ್ತ ಎಲ್ಲ ನೋಡ್ತೀನಿ, ಎಲ್ಲೂ ಇರಲಿಲ್ಲ. ಆಮೇಲೆ ಒತ್ತಿ ಆರಾಮಾಗಿ ಕೂತ್ಕೊಂಡು ಇಬ್ಬರು ಮಾತಾಡ್ತಿದ್ದಾರೆ. ನೋಡೋಣ, ಹೇಳ್ಬೇಕು ತಾನೇ ಹಿಂಗೆ ನಾನು ಈ ಕಡೆ ಬಂದೆ ಅಂತ. ನನಗೆ ಗಾಬರಿ ಆಗಲ್ವಾ ಗುರು? ನೋಡಿ, ಅಯ್ಯ ಹಂಗ ಅಲ್ಲ, ನಾನು ಬಿಟ್ಟು ಬರೋದು. ನಾನು ಎಲ್ಲಾದರೂ ಅಂತ ಹೋಗೋಣ. ಸ್ಮಾರಕದ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿ ಅಂತ ಹಾಕಿದ್ದಾರೆ. ಇದೆಲ್ಲ ಬರೀ ಪ್ಲಾಸ್ಟಿಕ್ ಹಾಕ್ತಾರೆ. ಹಿಡಿಂಬೇಶ್ವರ ದೇವಾಲಯ. ಆಟ ಆಡ್ತಿದ್ದಂಥ ಜಾಗ ಅಂತಪ್ಪ ಇದು. ಇದು ಮೇ ಬಿ ಆಟ ಆಡೋದು ಅನಿಸುತ್ತೆ. ಏನೋ ಹಂಗೆ ಕೆತ್ತು ಬಿಟ್ಟಿದ್ದಾರೆ. ಹತ್ತಿ ಜನರೇ, ಹತ್ತಿ ಬ್ಯೂಟಿ. ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಮೇ ಬಿ ಏನಿರ್ಬೋದು ಇದೆಲ್ಲ, ನನಗಂತೂ ಗೊತ್ತಿಲ್ಲ. ಈ ಎಂಟ್ರೆನ್ಸ್ಗೆ ಒಳಗೆ ಬರೋಕ್ಕೂ ಮುಂಚೆ ಟಿಕೆಟ್ ತಗೊಂಡ್ಬಿಡ್ತಾವ್ರಲ್ಲ, ಹಂಗೈತಿದು ಅಲ್ವಾ ಅಮ್ಮ? ಹಾಯ್ ಫ್ರೆಂಡ್. ಇಲ್ಲೇನು ಮಲ್ಕೋತಿದ್ರು ಅವರು? ದೇವಸ್ಥಾನ ಇದು. ಇನ್ನೂ ಈಗಿನ 21-22ನೇ ಶತಮಾನದಲ್ಲೂ ಸಹ
ಹೀಗೆ ಇದೆ ಇದೆಲ್ಲ ಅಂದರೆ ಅದಿನ್ನೆಷ್ಟು ಗಟ್ಟಿ ಇರಬೇಕು. ಶಾಸನ ಇದೆ ಯಾವುದೋ. ಬಾಗಿಲು ಇದೊಂದೇ ಸಿಕ್ಕಿದ್ದು ನನಗೆ. ಹಿಡಂಬೇಶ್ವರ ದೇವಸ್ಥಾನದ್ದು ಈ ಥರ ಹೋಲಿಗೆ ಬಾಗಿಲನ್ನ ಹಾಕಿದ್ದಾರೆ. ಈ ಥರ ಶಿರಾದಲ್ಲೂ ಇದೆ. ಕತ್ಲಿದೆ ಒಳಗೆ, ದೇವಸ್ಥಾನದೊಳಗೆ ಪೂರ್ತಿ ಕತ್ಲು. ಇಲ್ಲಿ ಲೈಟ್ ಹಾಕಿದ್ದಾರೆ ಇಷ್ಟು. ಅಬ್ಬಾ ಅಬ್ಬಾ ದೇವ್ರೆ, ನೆಕ್ಸ್ಟ್ ನಾನು ಸಂಪಿಗೆ ಮರ ನೋಡ್ಬೇಕಂತ ಹೋಗ್ತಾ ಇದ್ದೀನಿ. ಮಂಟಪ ನಡಿ ನಡಿ ನಡಿ, ನೀವು ಬರ್ತೀರ ನಡೀರಿ. ಪುರಾತನ ಮುರುಘಾ ಮಠ. ಆಗಿನ ಮುರುಘಾ ಮಠ ಅಂತ ಇದು. ಬಾ ಒಳಗೋಗೋಣ. ಅಬ್ಬಬ್ಬಾ ಎಷ್ಟು ತಣ್ಣಗೈತಪ್ಪ. ಎಷ್ಟು ಒಳಗಿನ ಎಷ್ಟು ಜಾಗ ಇತ್ತು, ನಾನಂತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಿರೋದು. ಬಂದು ಸುಮ್ಮನೆ ಆಚೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಮುರುಘಾ ಮಠ ಅಂತೆ. ಎಷ್ಟು ಚೆನ್ನಾಗಿದೆ. ಈ ಕಂಬಗಳ ಸಾಲನ್ನ ನೋಡ್ತಾ ಇದ್ರೆ, ಅದರಲ್ಲೂ ಆ ಕಲ್ಲಿನ ಕಂಬಗಳು ನೋಡಪ್ಪ ಹೆಂಗೈತೆ. ಪರವಾಗಿಲ್ಲ, ಅಲ್ಲಾಡಿಸ್ತೀನಿ ಬಾಗ್ಲು. ಸಂಪಿಗೆ ಮರ ನನಗೆ ಸಖತ್ ಇಷ್ಟ. ಸಂಪಿಗೆ ಹೂವು ಅಂದರೆ ಇದೇ ಲಾಸ್ಟ್ ಇನ್ನು ಇಳ್ಕಂತ ಹೋಗ್ಬಿಡೋದು. ಸರಿ, ಇಲ್ಲೊಂದು ಫೋಟೋ ನಡಿ ನಡಿ. ಇಲ್ಲಿ ದೀಪೋತ್ಸವ ಮಾಡ್ತಾ ಇದ್ದಾರೆ. ಸ್ವಸ್ತಿಕ್ ಓಂ ದೀಪ ಪೂಜೆ ಇದೆ ಅಂತ ಇವತ್ತು. ಸಂಪಿಗೆ ಒಳಗೋಗೋಣ. ನಾವು ಪೂಜೆಗಿರೋಕ್ಕಾಗಲ್ಲ, ಟೈಮ್ ಆಗೋಗುತ್ತೆ. ದೀಪೋತ್ಸವಕ್ಕೆಲ್ಲ ರೆಡಿಯಾಗಿದೆ.
ಪೂಜೆ ನಡೀತಾ ಐತೆ, ಅದಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಮತ್ತೆ ಇನ್ನೆಲ್ಲಿಗಮ್ಮ? ಬೇರೆ ಮೇಲೆ ಹತ್ತಲ್ವಾ? ಅದು ರಾಮಾಚಾರಿ ಸ್ಪಾಟಿಗೆ ಹತ್ತಲ್ವಾ? ಇಲ್ಲಿದ್ದಾವೆ. ಅಷ್ಟು ಮೇಲೆ ಕಚ್ಚಿ ಹತ್ಬೇಕಲ್ಲ. ಸೊ ಗಾಯ್ಸ್, ರಾಮಾಚಾರಿ ಸ್ಪಾಟಿಗೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನಾವೇ ನಮ್ಮ ಫ್ರೆಂಡ್ಸ್ ಜೊತೆ ಬಂದಾಗ ಹತ್ತೀವಿ. ಏನು ಅಷ್ಟೇ. ಅಲ್ಲಿ ಮೇಲೆ ನೀವು ಹತ್ತಲ್ವಲ್ಲ, ಅಲ್ಲಿ ಹತ್ತುತ್ತಿದ್ದಾರೆ. ಅಲ್ಲಿ ಹತ್ತಕ್ಕಾಗಲ್ಲ ಅಂತ ಅಂತಿದ್ದಾರೆ. ನಾವು ಹತ್ತುತ್ತೀವಿ. ಅದು ಗ್ರೌಂಡ್ ಥರ ಐತಲ್ಲಿ. ನಮ್ಮ ಅಮ್ಮಂಗೆ ಏನು ಡೌಟ್ ಅಂದರೆ, ರಾಧಿಕಾ ಪಂಡಿತ್ ಸೀರೆ ಹಾಕ್ಕೊಂಡು ಅದು ಹೆಂಗೆ ಹತ್ತಿದ್ರು ಅನ್ನೋದು ನಮ್ಮ ಅಮ್ಮನ ಡೌಟ್. ಎಂಥ ಡೌಟ್ ಇದ್ರು. ಅಲ್ಲೇ ಇದ್ದಾರೆ, ಅವರೇ ಲೇಟ್ ಮಾಡ್ತಾರೆ. ಹೋಗೋದಕ್ಕೆ ಲೇಟ್ ಆಗುತ್ತೆ. ಒಳಗೆಯಿಂದ ನೋಡಿದ್ವಲ್ಲ ಮುರುಘಾ ಮಠ, ಅದು ಆಚೆಯಿಂದ ಇದು. ಚಪ್ಪಲಿ ಕೈಯಲ್ಲಿ ಹಿಡ್ಕೊ ಬಂದಿದ್ರೆ ಬೇರೆ ಏನೋ ತಿನ್ನೋದು ಅಂದ್ಕೊಂಡು ನಾನು ಕವರ್ ಇಸ್ಕೊಂಡೈತೆ. ಅದಕ್ಕೆ ನಾನೇನೋ ತಿಂತಾ ಇದ್ದೀನಿ ಅಂತ ಅನ್ಸೈತೆ, ಅದಕ್ಕೆ ಎತ್ಕೊಳ್ಳೋಣ ಅಂತ ಬಂತು. ನಾನೇನು ತಿನ್ನೋದಲ್ಲ, ಅದು ಇಟ್ಕೊಂಡಿದ್ದು ಚಪ್ಪಲಿ. ನೋಡು ಅಲ್ಲಿ ಕೆಳಗೆ ಇಳ್ದು ಹೋಗ್ತಾ ಇದ್ದೀವಿ. ಕೋತಿರಾಜ್ ಅವರು ಮತ್ತೆ ಹತ್ತುತ್ತಾರಂತೆ. ಅವಾಗಲೇ ನಾವಿರಲಿಲ್ಲ, ಇವಾಗ ಅವರೇ ಇದ್ದಾರೆ. ಸೊ ನೋಡೋಣ. ಮೇ ಬಿ ನಾನು ಇದು 5th ಟೈಮ್ ಅನಿಸುತ್ತೆ ಮತ್ತೆ ನೋಡ್ತಾ ಇರೋದು. ಫುಲ್ ಚಿಯರ್ಸ್ ಮಾಡ್ತಿದ್ದಾರೆ ಬಾಯ್ಸ್. ಕನ್ನಡ ಭಾಷೆ ಮಾತಾಡಿ ಕದಂಬ ಜಾತಿಯವ್ ನಾನು. ನೀನು ಅಷ್ಟೇ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬರಲ್ಲ, ಎಲ್ಲ ಮನೆಯಾಗ ಇಟ್ಕ. ನಾವು ಕದಂಬರು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬರೋದಕ್ಕಿಂತ ಮುಂಚೆನೇ ಕದಂಬ ಜಾತಿ ನಮಗೆ. ಈಗ ಯಾವ ಜಾತಿ? ಈಗಲೂ ಕದಂಬ ಜಾತಿನೇ ನಾವು. ಈಗ ನಂದು ಅದು ಇದು ಅಂತ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದೀವಿ. ಜೈ ಕದಂಬ. ಯಾರು ಕೇಳಿದ್ರೆ ನಾವು ಕದಂಬರು ಅಂತ ಹೇಳಿ 10,000 ಇತಿಹಾಸ ಅದೀವಿ, ನಾವೇನು ಕಮ್ಮಿ ಇಲ್ಲ. ಜೈ ಕದಂಬ, ಜೈ ಕನ್ನಡ. ಇಳಿಯೋದು ಲಕ್ಕ ಇಲ್ಲ ಕಣ್ರಿ, ಅಲ್ಲೆಲ್ಲಿ ತಿಂಡಿ ಹಾಕೋದೆ. ವಯಸ್ಸಾಗುತ್ತಲ್ಲ. ನಮ್ಮಮ್ಮ ನಾಗರಹಾವು ಮೂವಿದು ಹೇಳ್ತಾ ಇದ್ದೆ, ಅವಾಗಿನ ಕಾಲದಲ್ಲಿ ಅಶ್ವಥ್ ಹೆಂಗೆ ಗೊತ್ತಿರ್ಬೋದು ಅಂತ. ಏನು ರಾಮಾಚಾರಿ ಬರೋ 2ನೇ ದ್ವಾರ ಬಾಗ್ಲ ಹತ್ರ ಕೂತ್ವಿ. 150 ಕೊಟ್ಟೆ. ಬಾರ ಮಾತ ನೀನು ನನ್ ಕಷ್ಟಿದ್ದೆ ತಗೋಬೇಕಂತ ತಗೊಂಡೆ. ಹಾಕಂತೀನ ಬಿಡ್ತೀನೋ, ನಾನು ತಗೋಬೇಕಾದ್ರೆ ತಗೊಂಡ್ಬೇಕಷ್ಟೆ. $150. ಹಾಯ್ ಹೇಳು.
ಹಾಯ್ ಅಂತೆ. ನನ್ಗೊಂದ್ಸರಿ ಇಕ್ಕು ಅಂತು ಯಾಕದೆ ಅಲ್ವಾ ಅಜ್ಜಿ? ಏನು ಏನಿಲ್ಲ ಏನು ಜಸ್ಟ್ ಬಿಂದಾಸ್ ಜಾಲಿ ಜಾಲಿ ಎಲ್ಲ ಜಾಲಿ. ಅಜ್ಜಿ ಜಾಲಿ ಜಾಲಿ ಅಂತ ಜಾಲಿ ಜಾಲಿ ಜಾಲಿ. ರಿಟರ್ನ್ ಹೋಗ್ತಾ ಇದ್ದೀವಿ. ಹಂಗೆ ದೇವ್ರಿಗೊಂದು ಬಾಯಿ ಹೇಳಿ ಜೈ ಹುಚ್ಚಾಗಿ. ಸೊ ಗಾಯ್ಸ್, ನಾವು ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಏನಾದರೂ ತಿಂದು ಆಮೇಲೆ ಶಿರಾ ಬಸ್ ಹತ್ತೀವಿ. ಬಿಸಿ ಬಿಸಿ ಮಸಾಲೆ, ಅಲ್ಲಿ ಚಪಾತಿ ಊಟ. ಇವಾಗ ಬಾರಿಸ್ಬಿಟ್ಟು ಊರ ಕಡೆಗೆ ಹೊರಟದೆ. ನಂದಂತೂ ಖಾಲಿ, ನನಗೆ ಸಾಕು, ಏನು ಬೇಡ. ಫುಲ್ ಹೊಟ್ಟೆ ತುಂಬ ಹೋಗ್ಬಿಟ್ಟೈತೆ. ಬಸ್ಸೇ ಇಲ್ಲ, ಜನ ಮಾತ್ರ ಮಸ್ತಾಗಿದ್ದಾರೆ. ಹೆಂಗತ್ತ ಅಜ್ಜಿ ಬಸ್ನ? ಕಾಡ್ಕೊಂಡು ಹತ್ತಿದ್ದೀವಿ. ಶಿರಾಕ್ ಬಂದ್ವಿ ನಮ್ಮ ಅಜ್ಜಿ ಸೋನೆ. ಅವರು ಕುಂತಿಲ್ಲ ಅಷ್ಟೇ. ಟೈಮು 5 ಗಂಟೆ 2 ನಿಮಿಷ. 5 ಗಂಟೆ ಬಂದ್ವಿ. ಯಪ್ಪ ಫುಲ್ ಸುಸ್ತು. 6 ಗಂಟೆ 1 ನಿಮಿಷ. ಪಕ್ಕ 6 ಗಂಟೆ ನಡ್ಕೊಂಡು ಬರೋಷ್ಟೊತ್ತಿಗೆ ಸುಸ್ತು. ಸೊ ಗಾಯ್ಸ್, ಇಷ್ಟ ಆಯಿತು ಅಂದ್ಕೋತೀನಿ ಇವತ್ತಿನ ವಿಡಿಯೋ. ಸೊ ನಮ್ಮ ಚಿತ್ರದುರ್ಗನ ಇವತ್ತು ಹೋಗಿ ನೋಡಿದ್ವಿ. ಹಾಗೆ ಪೂರ್ತಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಯಾನಿಂಗ್ ಆಫ್ ಹರ್ಷಿತಾ, ನಮ್ಮ ಜೊತೆ ನೀವು. ಸೊ ಗಾಯ್ಸ್, ಬಾಯ್.